ಇವತ್ತು ನಾನು ಅಮ್ಮ ಅಜ್ಜಿ ಆನೇಕಲ್ಗೆ ಹೋಗ್ತಾ ಇದೀವಿ. ಕೂಡ್ಲಿಗೇಟ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡು ಆನೇಕಲ್ ಬಸ್ ವೇಟ್ ಮಾಡ್ತಿದ್ವಿ. ಆನೇಕಲ್ ಬಸ್ ಅಂತೂ ಬರ್ಲೇ ಇಲ್ಲ. ಸೊ ವೇಟ್ ಮಾಡ್ತಾ ಮಾಡ್ತಾ ನಾವು ಡಿಸೈಡ್ ಮಾಡಿದ್ವಿ ಚಂದಾಪುರಕ್ಕೆ ಹೋಗಿ ಅಲ್ಲಿಂದ ಆನೇಕಲ್ ಬಸ್ ಹತ್ಕೊಂಡು ಹೋಗೋಣ ಅಂತ. ಸೊ ಆನೇಕಲ್ ಬಸ್ ಸಿಗ್ಲಿಲ್ಲ ಅಂತ ಚಂದಾಪುರ ಬಸ್ ಹತ್ಕೊಂಡು ಹೋಗ್ತಾ ಇದೀವಿ. ನೋಡ್ತಿರ್ಬೋದು ನೀವು, ಆಲ್ರೆಡಿ ನಾವು ಚಂದಾಪುರ ರೀಚ್ ಆದ್ವಿ. ನೋಡ್ತಿರ್ಬೋದು ನೀವು, ಇದೇ ಆನೇಕಲ್ ಬಸ್ಸು. ಬಟ್ ಫುಲ್ ರಶ್, ಸೀಟ್ ಯಾವುದು ಸಿಗ್ಲಿಲ್ಲ. ಸೊ ಬಸ್ಸಿಗೆ ವೇಟ್ ಮಾಡೋದಂದ್ರೆ ಇಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಯ್ತು. ಕೊಂಡು ನಾವು ಫೈನಲಿ ಆನೇಕಲ್ಗೆ ರೀಚ್ ಆದ್ವಿ. ಸೊ ನೋಡ್ತಿರ್ಬೋದು ನೀವು, ಅಜ್ಜಿ ಡೆಂಟಲ್ ಕ್ಲಿನಿಕ್ಗೆ ಡೈರೆಕ್ಟ್ ಆಗಿ ಬಸ್ಸಲ್ಲೇ ಹೋದ್ರು. ನಾವು ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಇಲ್ಲೇ ಇಳ್ಕೊಂಡ್ವಿ. ನಾವು ಅಮ್ಮ ಹಾಸ್ಪಿಟಲ್ಗೆ ಬಂದ್ವಿ. ಅಂದ್ರೆ ಅಲ್ಲಿ ಡೆಂಟಲ್ ಕ್ಲಿನಿಕ್ ಇದೆ ಆನೇಕಲ್ಲಲ್ಲಿ. ಆ ಡೆಂಟಲ್ ಶಾಪಿಗೆ ಬಂದ್ವಿ, ಡೆಂಟಲ್ ಹಾಸ್ಪಿಟಲ್ಗೆ. ನೀವು ಒಂದು ಹಲ್ಲು ರಿಮೂವ್ ಮಾಡಿಸ್ಬೇಕು ಅಂತ ಹೋಗಿದ್ರು ಅಜ್ಜಿ. ಬಟ್ ಡಾಕ್ಟರ್ ಚೆಕ್ ಮಾಡಿ ಫೈನಲ್ ಆಗಿ 2 ಹಲ್ಲನ್ನು ರಿಮೂವ್ ಮಾಡಿ ಕಳಿಸಿದ್ದಾರೆ. ಪಾಪ ಅಜ್ಜಿಗೆ ತುಂಬಾ ಪೇನ್ ಆಗ್ತಿತ್ತು. ಅಲ್ಲೂ ಅಜ್ಜಿಗೆ ಸ್ವಲ್ಪ ಕೇರ್ಫುಲ್ ಆಗಿ ಇರೋದಕ್ಕೆ ಅಂತ ಹೇಳಿದ್ದಾರೆ. ಫೈನಲಿ ನಮಗೂನು ಎಲ್ಲೋ ಹೊಟ್ಟೆ ಹಸಿತಿತ್ತು. ನಾವು ಬಸ್ ಹತ್ತಿ ಕುತ್ಕೊಂಡಿದೀವಿ. ನೋಡಿ ಅಜ್ಜಿ ಹಲ್ಲು ಕಿತ್ತಿಸ್ಕೊಂಡು ಹೇಗೆ ಕುತ್ಕೊಂಡಿದ್ದಾರೆ ಅಂತ. ಅಲ್ಲಿ ನಾವು ಕೂಡ್ಲಿಗೆರೆ ಬಂದು ಉಡುಪಿ ಹೋಟೆಲ್ಗೆ ಹೋದ್ವಿ. ಸೊ ಗಾಯ್ಸ್, ಲಂಚ್ ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ನಾವೆಲ್ಲ ಮನೆ ಕಡೆಗೆ ಹೊರಟ್ವಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಾಗವಿ ಕುಮಾರ್ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇವತ್ತು ನಾನು ಅಮ್ಮ ಅಜ್ಜಿ ಆನೇಕಲ್ಗೆ ಹೋಗ್ತಾ ಇದೀವಿ. ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಬೇಗ ರೆಡಿ ಆಗಿ ಮನೆಯಿಂದ ಹೊರಟ್ವಿ. ಸೊ ಗೈಸ್, ಇವತ್ತಿನ ಜರ್ನಿ ಹೇಗಿರುತ್ತೆ, ಏನೆಲ್ಲ ಆಯ್ತು, ಫೈನಲಿ ನಮ್ ಡೇ ಹೇಗೆ ಕಂಪ್ಲೀಟ್ ಆಯ್ತು ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ಸೊ ನಾವೆಲ್ಲ ರೆಡಿಯಾಗಿ ಬಸ್ ಹತ್ಕೊಂಡು ಎಲ್ಲಿ ಹೋಗ್ತಿದೀವಪ್ಪ ಅಂತ ನೋಡ್ತಿದ್ದೀರಾ? ನಾವು ಹೋಗ್ತಾ ಇರೋದು ಆನೇಕಲ್ಗೆ. ಸೊ ಕೂಡ್ಲಿಗೇಟ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡು ಆನೇಕಲ್ ಬಸ್ ವೇಟ್ ಮಾಡ್ತಿದ್ವಿ. ಆನೇಕಲ್ ಬಸ್ ಅಂತೂ ಬರ್ಲೇ ಇಲ್ಲ. ಸೊ ವೇಟ್ ಮಾಡ್ತಾ ಮಾಡ್ತಾ ನಾವು ಡಿಸೈಡ್ ಮಾಡಿದ್ವಿ ಚಂದಾಪುರಕ್ಕೆ ಹೋಗಿ ಅಲ್ಲಿಂದ ಆನೇಕಲ್ ಬಸ್ ಹತ್ಕೊಂಡು ಹೋಗೋಣ ಅಂತ. ಸೊ ಆನೇಕಲ್ ಬಸ್ ಸಿಗ್ಲಿಲ್ಲ ಅಂತ ಚಂದಾಪುರ ಬಸ್ ಹತ್ಕೊಂಡು ಹೋಗ್ತಾ ಇದೀವಿ. ನೋಡ್ತಿರ್ಬೋದು ನೀವು, ಆಲ್ರೆಡಿ ನಾವು ಚಂದಾಪುರ ರೀಚ್ ಆದ್ವಿ. ಸೊ ಆನೇಕಲ್ ಬಸ್ಸಿಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಒಂದು ಪ್ರಾಬ್ಲಮ್ ಏನಂತ ಗೊತ್ತಾ, ಈ ಆನೇಕಲ್ ಬಸ್ ಅಂತೂ ಬಂತು. ನೋಡ್ತಿರ್ಬೋದು ನೀವು, ಇದೇ ಆನೇಕಲ್ ಬಸ್ಸು. ಬಟ್ ಫುಲ್ ರಶ್, ಸೀಟ್ ಯಾವುದು ಸಿಗ್ಲಿಲ್ಲ. ನಮ್ಮ ಅಜ್ಜಿಗೆ ಏಜ್ ಆಗಿದೆ ಅಂತ ಅವ್ರಿಗೆ ಲಕ್ಕಿಲಿ ಬೇಗ ಸೀಟ್ ಸಿಕ್ತು. ಬಟ್ ನಾವಂತೂ ನಿಂತ್ಕೊಂಡೇ ಟ್ರಾವೆಲ್ ಮಾಡ್ಬೇಕಾಯ್ತು. ಸ್ವಲ್ಪ ದೂರ ಹೋದ್ಮೇಲೆ ಅಮ್ಮನಿಗಂತೂ ಸೀಟ್ ಸಿಕ್ತು. ಬಟ್ ನನಗಂತೂ ಜರ್ನಿ ಫುಲ್ ಆಲ್ಮೋಸ್ಟ್ ನಿಂತ್ಕೊಂಡೇ ಹೋಗ್ಬೇಕಾಯ್ತು, ಸೀಟೇ ಸಿಗ್ಲಿಲ್ಲ. ಸೊ ನೋಡ್ತಾ ಇದೀರಲ್ಲ ಹೇಗೆ ನಿಂತ್ಕೊಂಡು ಹೇಗೆ ಹೋಗ್ತಿದೀವಿ ಅಂತ. ಮಾರ್ನಿಂಗ್ ವೆದರ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ರೋಡಲ್ಲಿ ಫುಲ್ ಜನ, ಆಫೀಸ್ಗೆ ಹೋಗ್ತಾ ಇರೋರಂತೂ ತುಂಬಾ ಜನ ಇದ್ರು. ಸೊ ಅದಕ್ಕೆ ಬಸ್ಸಸ್ ಎಲ್ಲ ಫುಲ್ ಫಿಲ್ ಆಗಿತ್ತು. ಆ್ಯಂಡ್ ನಾವಂತೂ ಫುಲ್ ವೆಯ್ಟ್ ಮಾಡಿ ಸುಸ್ತಾಗಿದ್ವಿ. ಆ್ಯಂಡ್ ಆನೇಕಲ್ ಬಸ್ಸಲ್ಲೂ ಫುಲ್ಲು ರಶ್ ಆಗಿದ್ರಿಂದ ಇನ್ನೂ ರಶ್ ಇತ್ತು. ಜನ ಅಂದರೆ ಜನ ನಿಂತ್ಕೊಂಡೇ ಟ್ರಾವೆಲ್ ಮಾಡ್ತಿದ್ವಿ. ಸೊ ಬಸ್ಸಿಗೆ ವೆಯ್ಟ್ ಮಾಡೋದಂದ್ರೆ ಇಷ್ಟು ಕಷ್ಟ ಅಂತ ಇವತ್ತೇ ಗೊತ್ತಾಯ್ತು. ಸೊ ಆ ಬಸ್ಸಿಗೆ ಮತ್ತು ಸೀಟಿಗೆ ವೆಯ್ಟ್ ಮಾಡಿಕೊಂಡು ನಾವು ಫೈನಲಿ ಆನೇಕಲ್ಗೆ ರೀಚ್ ಆದ್ವಿ. ಸೊ ನೋಡ್ತಿರ್ಬೋದು ನೀವು, ಅಜ್ಜಿ ಡೆಂಟಲ್ ಕ್ಲಿನಿಕ್ಗೆ ಡೈರೆಕ್ಟ್ ಆಗಿ ಬಸ್ಸಲ್ಲೇ ಹೋದ್ರು. ನಾವು ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಇಲ್ಲೇ ಇಳ್ಕೊಂಡ್ವಿ. ನಾನು ಅಮ್ಮ ಇಲ್ಲೇ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಅಜ್ಜಿ ಜೊತೆ, ಅದಕ್ಕೋಸ್ಕರ ನಾನು ಅಮ್ಮ ಇಲ್ಲೇ ಇಳ್ಕೊಂಡು ಇನ್ನೊಂದು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಇನ್ನೊಂದು ಬಸ್ ಹತ್ಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೋಗ್ತಿದ್ದೀವಿ. ಅಂದರೆ ನಿಯರ್ ಬಸ್ ಸ್ಟಾಪ್ ಹತ್ರ ಕೆಲಸ ಇತ್ತು ನಮಗೆ, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಿದ್ದೀವಿ. ನೆಕ್ಸ್ಟು ಎಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಅಮ್ಮ ಹಾಸ್ಪಿಟಲ್ಗೆ ಬಂದ್ವಿ. ಅಂದರೆ ಅಲ್ಲಿ ಡೆಂಟಲ್ ಕ್ಲಿನಿಕ್ ಇದೆ ಆನೇಕಲ್ಲಲ್ಲಿ. ಆ ಡೆಂಟಲ್ ಶಾಪಿಗೆ ಬಂದ್ವಿ, ಡೆಂಟಲ್ ಹಾಸ್ಪಿಟಲ್ಗೆ. ನೀವು ನೋಡ್ತಿರ್ಬೋದು, ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಅಜ್ಜಿ ಕುತ್ಕೊಂಡಿದ್ರು. ಆ್ಯಕ್ಚುಲಿ ಒಂದು ಹಲ್ಲು ರಿಮೂವ್ ಮಾಡಿಸ್ಬೇಕು ಅಂತ ಹೋಗಿದ್ರು ಅಜ್ಜಿ. ಬಟ್ ಡಾಕ್ಟರು ಚೆಕ್ ಮಾಡಿ ಫೈನಲ್ ಆಗಿ 2 ಹಲ್ಲನ್ನು ರಿಮೂವ್ ಮಾಡಿ ಕಳಿಸಿದ್ದಾರೆ. ಪಾಪ ಅಜ್ಜಿಗೆ ತುಂಬಾ ಪೇನ್ ಆಗ್ತಿತ್ತು. ಹಲ್ಲು ರಿಮೂವ್ ಮಾಡಿಸಿರೋದ್ರಿಂದ ಈಸಿ ಅಂತೂ ಅಲ್ಲವೇ ಅಲ್ಲ, ತುಂಬಾನೇ ಪೇನ್ ಆಗುತ್ತೆ. ಅವಾಗ ಫೇಸ್ ನೋಡಿದ್ರೇನೆ ನಮಗೆ ಬೇಜಾರಾಗ್ತಿತ್ತು, ಅಷ್ಟು ಊದ್ಕೊಂಡಿತ್ತು ಫೇಸ್ ಅಂತೂ. ನೋಡ್ತಿರ್ಬೋದು ನೀವು. ಥ್ಯಾಂಕ್ಫುಲಿ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆಯಿತು. ಡಾಕ್ಟರ್ ಎಲ್ಲ ಮೆಡಿಸಿನ್ಸ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟರು. ಬಟ್ ಅಜ್ಜಿಗೆ ಸ್ವಲ್ಪ ಕೇರ್ಫುಲ್ ಆಗಿ ಇರೋದಕ್ಕೆ ಅಂತ ಹೇಳಿದ್ದಾರೆ. ನೋಡೋಣ 2 ಹಲ್ಲು ಕಿತ್ತಿರೋದ್ರಿಂದ ಹೇಗಿರುತ್ತೆ ಅಂತ.
ಪಾಪ ಅಜ್ಜಿಗೆ ತುಂಬಾನೇ ಪೇನ್ ಇತ್ತು ಅಂತ ಹೇಳ್ತಿದ್ರು. ಹೀಗಾಯ್ತು, ಹಿಂಗ್ ಮಾಡ್ತಿದೀವಿ ನೋಡಿ, ಹೀಗೆಲ್ಲ ಮಾಡ್ಸಿದ್ವಿ ಅಂತ ನಾನು ಬಂದು ಈ ತರ ಅಲ್ಲೂ ಇಲ್ಲಿ ರಿಮೂವ್ ಮಾಡಿಸ್ದೆ ಅಂತ. ಬಟ್ ನಮ್ಮ ಅಜ್ಜಿಗೆ ಅಲ್ಲೆಲ್ಲೂ ಸೆಟ್ ಆಗಲ್ಲ. HSRಲ್ಲಿ ಎಲ್ಲ ತೋರಿಸ್ತೀವಿ ಅಂದ್ರು ಕೇಳಲಿಲ್ಲ. ನಾನು ಆನಿಕಲ್ಲಲ್ಲೇ ತೋರಿಸ್ಕೊತೀನಿ ಅಂತ ಬಂದು ನಮ್ಮ ಜೊತೆಯಲ್ಲಿ ತೋರಿಸ್ಕೊತಾ ಇದ್ದಾರೆ. ಫೈನಲಿ ನಮಗೂ ಎಲ್ಲೋ ಹೊಟ್ಟೆ ಹಸಿತಿತ್ತು, ಲಂಚ್ ಟೈಮ್ ಆಗಿತ್ತು, ಆಫ್ಟರ್ನೂನ್ ಆಗಿತ್ತಲ್ವಾ, ಎಲ್ಲ ಟ್ರೀಟ್ಮೆಂಟು ಎಲ್ಲ ಮುಗಿಸೋ ಅಷ್ಟರಲ್ಲಿ ಸೊ ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹೋಗ್ತಾ ಇದ್ದೀವಿ. ನೋಡ್ತಿರ್ಬೋದು ಫೈನಲಿ ನಾವು ಬಸ್ ಹತ್ತಿ ಕುತ್ಕೊಂಡಿದ್ದೀವಿ. ಹೇಗಿದೆ ನಮ್ಮ ಟ್ರಾವೆಲಿಂಗ್? ನೀವು ಈ ಥರ ಎಲ್ಲ ಹೋಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಬಸ್ ಸ್ಟಾಪಲ್ಲಿ ಎಷ್ಟು ಜನ ಸೀಟ್ ಇಲ್ಲದೆ ಟ್ರಾವೆಲ್ ಮಾಡಿದ್ದೀರಾ ಅಂತ. ನೋಡ್ತಿರ್ಬೋದು ನೀವು, ಫಸ್ಟ್ ಸ್ಟಾರ್ಟಿಂಗು ಸೀಟ್ ಇರಲಿಲ್ಲ, ಆಮೇಲೆ ಎಲ್ಲ ಖಾಲಿ ಇತ್ತು. ನಾವು ಮನೆಗೆ ಬರಬೇಕಾದ್ರೆ ಬಟ್ ಹೋಗಬೇಕಾದ್ರೆ ಮಾತ್ರ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಅಜ್ಜಿ ಹಲ್ಲು ಕಿತ್ತಿಸ್ಕೊಂಡು ಹೇಗೆ ಕುತ್ಕೊಂಡಿದ್ದಾರೆ ಅಂತ ಬಸ್ಸಲ್ಲಿ ನೋಡಿ ಹೇಗೆ ನೋಡ್ತಾ ಇದ್ದಾರೆ. ಪಾಪ ತಲೆ ಮೇಲೆ ಕೈ ಇಟ್ಕೊಂಡೇ ಕುತ್ಕೊಬಿಟ್ಟಿದ್ದಾರೆ ಅಜ್ಜಿ. ನಾನು ಅಜ್ಜಿ ಅಂತ ಕರೆದು ಪಾಪ ಅವರಿಗೆ ಖುಷಿ ಪಡಿಸೋಣ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ. ಹಾಗೆ ಟ್ರೈನ್ ರಿಲೀಫ್ ಆಗಲಿ ಅಂತ ಮಾತಾಡಿಸ್ಕೊಂಡೇ ಬರ್ತಾ ಇದ್ವಿ. ಅಜ್ಜಿನೂ ಹಂಗೆ ಮಾತಾಡಿಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ವೆದರ್ನೆಲ್ಲ ಎಂಜಾಯ್ ಮಾಡಿಕೊಂಡು ಬರ್ತಾ ಇದ್ರು. ಪಾಪ ಅವ್ರಿಗೆ ಪೇನ್ ಇರುತ್ತೆ. ಯಾರ್ಯಾರೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಡೆಂಟಲ್ ಕ್ಲಿನಿಕಲ್ಲಿ ಹೇಗಾಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಒಂದು ಹಲ್ಲು ಕಿಚ್ಚೋದಕ್ಕೆ ಹೋಗಿ ಅಜ್ಜಿ 2 ಹಲ್ಲು ಕಿಚ್ಕೊಂಡು ಬಂದಿದ್ದಾರೆ. ಸೊ ನಮಗೂ ಹೇಗೂ ಹೊಟ್ಟೆ ಹಸಿತಿತ್ತು ಅಂತ ಅಂದ್ಬಿಟ್ಟು ಕೂಡ್ಲಿಕ್ಕೆ ಬಸ್ ಸ್ಟಾಪಲ್ಲಿ ಉಡುಪಿ ಹೋಟೆಲ್ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ನಾವು ಉಡುಪಿ ಹೋಟೆಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಫೈನಲಿ ನಾವು ಕೂಡ್ಲಿಗೆಟಿಗೆ ಬಂದು ಉಡುಪಿ ಹೋಟೆಲ್ಗೆ ಹೋದ್ವಿ. ಸೊ ನಮಗಂತೂ ಆಫ್ಟರ್ನೂನ್ ಆಗಿರೋದ್ರಿಂದ ತುಂಬಾ ಹಸಿವಿತ್ತು. ಸೊ ಅದಕ್ಕೋಸ್ಕರ ಫಸ್ಟು ಸ್ಟಾರ್ಟರ್ಗೆ ಅಂತ ಗೋಬಿನ ಆರ್ಡರ್ ಮಾಡಿದ್ದೆ. ಅಮ್ಮ ಮಸಾಲ ದೋಸೆ ಬೇಕು ಅಂತ ಅಂದರು. ಸೊ ಅಮ್ಮಂಗೆ ಮಸಾಲ ದೋಸೆ ಕೊಡಿಸಿ ನಾನು ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ದೆ. ಸೊ ಫೈನಲಿ ವೆಜ್ ಬಿರಿಯಾನಿನೂ ಬಂತು. ಅಜ್ಜಿಗೆ ಅಲ್ಲೂ ರಿಮೂವ್ ಮಾಡಿಸಿರೋದ್ರಿಂದ ಚ್ವಿಂಗ್ ಮಾಡೋಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಅಜ್ಜಿ ಮಜ್ಜಿಗೆ ಅನ್ನ ತಿನ್ನಬೇಕು ಅಂತ ಹೇಳಿದರು ಡಾಕ್ಟರು. ಫೈನಲಿ ಹೇಗೋ ಮಾಡಿ ಜ್ಯೂಸ್ ಆರ್ಡರ್ ಮಾಡಿ ಕುಡಿಯೋಣ ಅಂತ ಕುಡಿತಾ ಇದ್ದಾರೆ ಅಜ್ಜಿ. ಹೆಲ್ತ್ ಫಸ್ಟ್ ಅಲ್ವಾ, ಸೊ ಸ್ಲೋ ಆಗಿ ರೆಸ್ಟ್ ಮಾಡಿಕೊಂಡು ಕನ್ಸ್ಯೂಮ್ ಮಾಡ್ತಾ ಇದ್ರು. ಸೊ ಗಾಯ್ಸ್, ಲಂಚ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ನಾವೆಲ್ಲ ಮನೆ ಕಡೆಗೆ ಹೊರಟ್ವಿ. ಇವತ್ತಿನ ಜರ್ನಿ ಸ್ವಲ್ಪ ಟಯರ್ಡ್ ಆಗಿದ್ರು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿತ್ತು. ಲೈಫಲ್ಲಿ ಇವತ್ತಿನ ಥರ ಸ್ಮಾಲ್ ಟ್ರಿಪ್ಸ್, ಫ್ಯಾಮಿಲಿ ಟೈಮ್, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇಂಪಾರ್ಟೆಂಟ್. ಎಸ್ಪೆಷಲಿ ಎಲ್ಡರ್ಸ್ನ ಕೇರ್ ಮಾಡೋದು ನಮ್ಮ ಡ್ಯೂಟಿ ಅಲ್ವಾ. ಹೋಪ್ ಅಜ್ಜಿ ಬೇಗ ರಿಕವರ್ ಆಗಲಿ ಅಂತ ಪ್ರೇ ಮಾಡಿ. ಇಫ್ ಯು ಎಂಜಾಯ್ ಟುಡೇಸ್ ಫ್ಯಾಮಿಲಿ ವ್ಲಾಗ್, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಕಮೆಂಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿ. ನೀವು ಯಾವಾಗಾದರೂ ಅಲ್ಲೂ ರಿಮೂವ್ ಮಾಡಿಸಿದ್ದೀರಾ? ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಸೇಫ್, ಬಾಯ್.